ನಮಸ್ಕಾರ. ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಚಿತ್ರ ವಸಿಷ್ಠ. ಇದೀಗ ಮುಖ್ಯಾಂಶಗಳು. ಸದಾ ಕಾರ್ಯಪ್ರವೃತ್ತವಾಗಿ ತಮ್ಮ ಕರ್ತವ್ಯ ನಿರ್ವಹಿಸುವ ಪತ್ರಕರ್ತರಿಗೆ ವಿಮೆ ಅತಿ ಅಗತ್ಯವಾಗಿದೆ. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ. ಮತ್ತು ವಿಚಾರಣೆಗೆ ಆಗಮಿಸಿದ ಕುಟುಂಬದ ಮೇಲೆ ಕೋರ್ಟ್ ಮುಂದೆಯೇ ಅಟ್ಯಾಕ್, ಇಬ್ಬರಿಗೆ ಗಂಭೀರ ಗಾಯ. ವಾರ್ತೆಗಳ ವಿವರ. ಹಗಲಿರುಳೆನ್ನದೆ ಸದಾ ಕಾರ್ಯಪ್ರವೃತ್ತವಾಗಿ ತಮ್ಮ ಕರ್ತವ್ಯ ನಿರ್ವಹಿಸುವ ಪತ್ರಕರ್ತರಿಗೆ ವಿಮೆ ಅತಿ ಅಗತ್ಯವಾಗಿದೆ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಹೇಳಿದರು. ನಂತರ ಮಾತನಾಡಿದ ಅವರು, ಜಿಲ್ಲಾ ಪತ್ರಕರ್ತರ ಸಂಘದ 360ಕ್ಕೂ ಹೆಚ್ಚು ಮಂದಿಗೆ ವಿಮಾ ಸೌಲಭ್ಯ ಒದಗಿಸಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಈ ಮೂಲಕ ಪತ್ರಕರ್ತರ ಕುಟುಂಬಕ್ಕೆ ಭದ್ರತೆ ಒದಗಿಸಿದಂತಾಗಿದ್ದು, ಮುಂದೆಯೂ ಇಂತಹ ಉತ್ತಮ ಕಾರ್ಯಗಳು ಸಂಘದಿಂದ ನಡೆಯಲಿ ಎಂದು ಶುಭ ಕೋರಿದರು. ಈಗ ವಿಮಾ ಬಾಂಡ್ ವಿತರಣೆ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರು. ಪ್ರತಿಯೊಬ್ಬರಿಗೂ ತಮ್ಮ ಜೀವನದ ಮೇಲೆ ತಮ್ಮನ್ನ ಅವಲಂಬಿಸಿರುವಂತಹ ಕುಟುಂಬಗಳ ರಕ್ಷಣೆ ಖಂಡಿತ ನಮ್ಮ ಮೊದಲ ಕರ್ತವ್ಯ. ಮೊದಲು ನನ್ನ ರಕ್ಷಣೆ, ನನ್ನ ಸುತ್ತಮುತ್ತಲಿರುವ ಆತ್ಮೀಯರ ರಕ್ಷಣೆ, ಆನಂತರ ಸಮಾಜದ ರಕ್ಷಣೆ ಅಂತಂದ್ಬಿಟ್ಟು ಈ ರೀತಿ ನಮ್ಮ ಪ್ರಿಯಾರಿಟೀಸು ಹೋಗುತ್ತೆ. ಸೊ ತಾವು ತಮ್ಮನ್ನು ನಂಬ್ಕೊಂಡಿರುವಂತಹ ಕುಟುಂಬ, ತಮ್ಮ ಹೆಂಡತಿ ಆಗಿರ್ಬೋದು, ತಮ್ಮ ಮಕ್ಕಳಾಗಿರ್ಬೋದು, ತಮ್ಮ ಬಂಧು ವರ್ಗದವರಾಗಿರ್ಬೋದು, ಅವರಿಗೆ ಒಂದು ಸಮಾಧಾನ ಕೊಡುವಂತಹ ಒಂದು ಬಾಂಡ್ ವಿತರಣೆ, ವಿಮಾ ಬಾಂಡ್ ವಿತರಣೆ ಒಂದು ಕಾರ್ಯಕ್ರಮವನ್ನು ಇದು ಮಾಡಿದ್ದೀರಾ. 360ಕ್ಕೂ ಹೆಚ್ಚು ಪತ್ರಕರ್ತರಿಗೆ ತಾವು ಈ ಬಾಂಡ್ಗಳನ್ನು, ಅಂದರೆ ವಿಮಾ ಬಾಂಡು, ಡ್ಯಾಮೇಜಸ್ ಆಫ್ ಲೈಫು, ಡ್ಯಾಮೇಜಸ್ ಆಫ್ ನಮ್ಮ ಎಲ್ಲ ವೆಹಿಕಲ್ಸ್ಗೆ ಎಲ್ಲ ಮಾಡ್ತೀವಿ, ಏನು ಮಾಡಿದ್ದೀರಾ ಗೊತ್ತಿಲ್ಲ. ವೆಹಿಕಲ್ಸು ಅವರು ಎಲ್ಲೆಲ್ಲಿ ಹೋಗ್ತಾರೆ, ಸಣ್ಣ ಪುಟ್ಟ ಗಾಯಗಳಾದರೆ ಸೊ ಪ್ರೀಮಿಯಮ್ ಎಲ್ಲ ಇದು ಮಾಡಿದ್ದಾರೆ ಅಂತಂದ್ಬಿಟ್ಟು ಹೇಳಿದರು. ಪೋಸ್ಟ್ ಆಫೀಸಲ್ಲಿ 720 ಏನೋ ಕಟ್ಬಿಟ್ಟು ತಮ್ಮ ಶೇರು ಮತ್ತು ಇವುದು ಎಲ್ಲ ಅಂತಂದ್ಬಿಟ್ಟು ಹೇಳಿದ್ದಾರೆ ಇನ್ಶೂರೆನ್ಸ್ ಕಂಪನಿ. ಸೊ ಇದು ಒಳ್ಳೆ ಕೆಲಸವನ್ನು ತಾವು ಮಾಡಿದ್ದೀರಾ. ಏಕೆಂದರೆ ಒಂದು ಲೈಫ್ ಶೂರ್ ಆಗಿರಬೇಕು, ಲೈಫ್ ಇನ್ಶೂರ್ ಆಗಿರಬೇಕು. ಇನ್ಶೂರ್ನ ನೀವು ಮಾಡಿಸಿದ್ದೀರಾ, ಆ ಡ್ಯಾಮೇಜಸ್ಗೆಲ್ಲ ಇದು ಮಾಡಿದ್ದೀರಾ. ನನಗೆ ಗೊತ್ತಾದಂತೆ ಬರೀ ಡ್ಯಾಮೇಜಸ್ಗೆ ಅಥವಾ ಲೈಫ್ಗೆ ಇನ್ಶೂರೆನ್ಸಾಗಿ ಗೊತ್ತಿಲ್ಲ. ಸೊ ಲೈಫ್ಗೆ ಕೂಡ ಇನ್ಶೂರೆನ್ಸ್ ಇರಬೇಕು. ಸೊ ಅದು ಎಲ್ಲ LICಗಳು ಎಲ್ಲ ನೋಡಿರ್ತೀವಿ. ಆದರೆ ಇದು ನಿಮಗೆ ಒಂದು ಆಕ್ಸಿಡೆಂಟಲ್ ಡ್ಯಾಮೇಜಸ್, ಏನೋ ಒಂದು ಅಂಗವೂನಾಯಿತು, ಒಂದು ಏನೋ ಸಣ್ಣ ಪೆಟ್ಟಾಯಿತು ಅಂಥದ್ದಕ್ಕೆ ಇನ್ಶೂರೆನ್ಸ್ ಇರುತ್ತೆ. ಅದ್ರ ಜೊತೆಗೆ ಲೈಫ್ಗೆ ಇನ್ ಕೇಸ್ ಇಫ್ ಸಮಥಿಂಗ್ ಗೋಸ್ ರಾಂಗ್ ಅದಕ್ಕೆ ಕೂಡ ಇನ್ಶೂರೆನ್ಸ್ ಇರುತ್ತೆ. ಸೊ ಅದನ್ನು ಒಳ್ಳೆಯ ಹೆಜ್ಜೆ. ಏಕೆಂದರೆ ಆ ವಿಷಯವಾಗಿ ಕೂಡ ನಮ್ಮ ಮೊದಲ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಮಾತಾಡಿದ್ರಿ. ಅದು ಬಹಳ ಒಳ್ಳೆಯ ಕೆಲಸ. ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ, ಸಮಾಜದ ಏಳು ಬೀಳುಗಳನ್ನು ನೈಜವಾಗಿ ತೋರಿಸುವವರು ಎಂದರೆ ಪತ್ರಕರ್ತರು. ಅವರ ಕ್ಷೇಮಾಭಿವೃದ್ಧಿಗಾಗಿ ಸರಕಾರದ ಜೊತೆಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಲಾಗುವುದು. ಪತ್ರಕರ್ತರ ಜೊತೆ ಖಂಡಿತವಾಗಿಯೂ ಬೆನ್ನೆಲುಬಾಗಿ ನಾವು ಇರುತ್ತೇವೆ. ನಿಮ್ಮ ಸಲಹೆ ಸರಕಾರ ನಮಗೆ ಇರಬೇಕು. ನಾವು ತಪ್ಪುದಾರಿಗೆ ಹೋದರೆ ತಿದ್ದುವ ಕೆಲಸ ತಂದೆ ತಾಯಿ ಬಿಟ್ಟರೆ ಪತ್ರಕರ್ತರು ಮಾತ್ರ ಎಂದು ಹೇಳುವುದಕ್ಕೆ ನನಗೆ ಹೆಮ್ಮೆ ಆಗುತ್ತದೆ ಎಂದು ಹೇಳಿದರು. ಇವತ್ತೊಂದು ಐತಿಹಾಸಿಕ ದಿನ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾನು ನಮ್ಮ ರಾಜ್ಯ ಕಂಡಂತಹ ಈ 3 ಮುತ್ತುಗಳಿಗೆ ಆ ವೇದಿಕೆಯನ್ನು ಹಂಚ್ಕೊತಾ ಇದ್ದೀನಿ. ಅದಕ್ಕೆ ನಾನು ಸೌಭಾಗ್ಯನೇ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ರಾಜ್ಯ ಕಂಡಂತಹ ಈ 3 ಜನರು, ಅದು ನಮ್ಮ ಜಿಲ್ಲೆಯ 3 ಜನರು, ನಮ್ಮ ಜಿಲ್ಲೆಗೆ ಅತ್ಯಂತ ಒಂದು ಮೌಲ್ಯವಾದಂತಹ ಒಂದು ವಸ್ತು ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವರ ಒಂದು ಕೊಡುಗೆ ಇಷ್ಟು ವರ್ಣಿಸಿದ್ರು ಸಾಲದು. ಅದೇ ರೀತಿ ಇವತ್ತು ಏನು ಬಾಂಡ್ ವಿತರಣೆಯ ಕಾರ್ಯಕ್ರಮವಾಗಿರ್ಬೋದು, ಮತ್ತೆ ನಮ್ಮ ಎಲ್ಲ 3 ಜನಕ್ಕೂ ಅಭಿನಂದನಾ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ಬಂತು. ನಾನು ಸ್ವಲ್ಪ ಕಾರ್ಯಕ್ರಮಕ್ಕೆ ತಡವಾಗಿ ಬಂದೆ. ನಮ್ಮ ಈಗಿರುವಂತಹ ನೂತನ ಅಧ್ಯಕ್ಷರು ವೇಣುವಣ್ಣ ಅವರಂತೂ ತುಂಬಾ ಸಕ್ರಿಯವಾಗಿ ನಮ್ಮ ಸದಸ್ಯರ ಪತ್ರಕರ್ತರ ಶಿರೋಭಿವೃದ್ಧಿಗೆ ಹಗಲಿರುಳು ಶ್ರಮಿಸ್ತಿದ್ದಾರೆ. ಅವರಿಗೆ ವೇದಿಕೆ ಮುಖಾಂತರ ಅವರಿಗೆ ಧನ್ಯವಾದಗಳನ್ನ ನಾನು ಸಲ್ಲಿಸ್ತೇನೆ. ಇದಕ್ಕಿಂತ ಮುಂಚೆ ಹಲವಾರು ಅಧ್ಯಕ್ಷರುಗಳಿದ್ರು. ಎಲ್ಲರೂ ನಮ್ಮ ಸಂಘದ ಶಿರೋಭಿವೃದ್ಧಿಗೆ ಖಂಡಿತವಾಗಿ ಅವರೆಲ್ಲ ಸೇವೆಯನ್ನ ಸಲ್ಲಿಸಿದ್ರು. ಅವನ್ನೆಲ್ಲ ನಾವಿವತ್ತು ನೆನ್ಸ್ಕೊಬೇಕಾಗ್ತದೆ. ಜೊತೆಗೆ ನಾನು ಸಹ ನಾನಾಗಿರ್ಬೋದು, ಜನಪ್ರತಿನಿಧಿಗಳು ಯಾರೇ ಆಗಿರ್ಬೋದು, ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಸಮಾಜದ ಏಳಿಗೆಗೆ ಶ್ರಮಿಸ್ತಿರುವಂತಹ ಪತ್ರಕರ್ತೆಗೆ ನಾವು ಬೆಂಬಲವಾಗಿ ನಿಲ್ಲುವಂತ ಕೆಲಸವನ್ನ ನಾವು ಮಾಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಸಮಾಜದ ಏನೇ ಅದು 7 ಬೀಳುಗಳನ್ನ ಏನದು ನೈಜವಾಗಿ ತೋರಿಸಿದ್ರು ಅಂತ ಹೇಳಿದ್ರೆ ಅದು ನಮ್ಮ ಪತ್ರಕರ್ತರು. ಹಾಗಾಗಿ ಅವ್ರ ಜೊತೆ ನಾವೆಲ್ಲ ನಿಂತೀವಿ. ಖಂಡಿತವಾಗಿಯೂ ಮುಂದಿನ ನಿಮ್ಮ ಕ್ಷೇಮಾಭಿವೃದ್ಧಿಗಾಗಿರ್ಬೋದು ನಮ್ಮ ಸರ್ಕಾರ ಜೊತೆ ಕೈಗೂಡಿ ಪ್ರಾಮಾಣಿಕವಾಗಿ ಮಾಡುವಂತ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ,
ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ಸಮಾಜದ ಅಂಕುಡೊಂಕುಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಪತ್ರಕರ್ತರ ಪಾತ್ರ ಅಪಾರ. ಆದರೆ ಆರ್ಥಿಕವಾಗಿ ಹಿಂದುಳಿದಿರುವ ಪತ್ರಕರ್ತರಿಗೆ ವಿಮಾ ಸೌಲಭ್ಯದಂತಹ ಯೋಜನೆಗಳು ಆತ್ಮಸ್ಥೈರ್ಯ ತುಂಬಲಿದೆ ಎಂದು ಹೇಳಿದರು. ಒಂದು ಮಹತ್ವವಾದಂಥ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಆದರೆ ಇವತ್ತು ತಮ್ಮೆಲ್ಲರಿಗೂ ದೈಹಿಕ ಭದ್ರತೆಯನ್ನು ಒದಗಿಸುವ ದೃಷ್ಟಿನಲ್ಲಿ ಈ ಒಂದು ವಿಮಾ ಯೋಜನೆ ನಿಮ್ಮೆಲ್ಲರಿಗೂ ಕೂಡ ಸಹಕಾರಿಯಾಗಿದೆ ಅಂತ ನಾನಾದರೂ ಕೂಡ ಭಾವಿಸಿದೆ. ಇವತ್ತು ಜಿಲ್ಲಾ ಮಟ್ಟದಲ್ಲಿ ಪ್ರತಿಯೊಬ್ಬ ಕಾರ್ಯನಿರತ ಪತ್ರಕರ್ತರಿಗೆ 500 ರೂಪಾಯಿ ಒಂದು ಸಂಘ ಭರಿಸ್ತಕ್ಕಂಥದ್ದು, ಉಳಿದದ್ದನ್ನು 220 ರೂಪಾಯಿನ ಆ ವ್ಯಕ್ತಿ ಭರಿಸ್ತಕ್ಕಂಥ ಒಂದು ಪ್ರೀಮಿಯಮನ್ನು ಮಾಡಿ, ಅದು ಆಕ್ಸಿಡೆಂಟ್ ಆಗಿ ಅದಂಥ ಸಂದರ್ಭದಲ್ಲಿ ಸಾವು ಸಂಭವಿಸಿದರೆ 10 ಲಕ್ಷ ತನಕ ವಿಮಾ ಹಣ ನಿಮಗೆ ಸಿಗುವಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಜಿಲ್ಲಾ ಒಂದು ಕಾರ್ಯನಿರತ ಪತ್ರಕರ್ತರ ಸಂಘ ಜಾರಿ ತಂದಿದೆ. ಈ ಸಂದರ್ಭದಲ್ಲಿ ಮಾನ್ಯ ಅಧ್ಯಕ್ಷರಾದಂಥ ರೇಣುಕುಮಾರು ಮತ್ತು ಅವರ ತಂಡದವರಿಗೆ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಮಾತನಾಡಿ, ಸಂಘದಿಂದ ಜಿಲ್ಲೆ ಹಾಗೂ ತಾಲೂಕಿನ ಸದಸ್ಯರೆಲ್ಲರಿಗೂ ಅನುಕೂಲವಾಗುವ ನಿಟ್ಟಿನಲ್ಲಿ ವಿಮಾ ಮಾಡಿರುವುದು ಉತ್ತಮ ಕೆಲಸವಾಗಿದ್ದು, ಸದಾ ಜನರ ಸಮಸ್ಯೆಗೆ ಸ್ಪಂದಿಸುವ ಪತ್ರಕರ್ತರು ತಮ್ಮ ಕುಟುಂಬದ ಬಗ್ಗೆಯೂ ನಿಗಾ ವಹಿಸಬೇಕಿದೆ. ಹಲವಾರು ಪತ್ರಕರ್ತರು ತಮ್ಮ ಸಮಸ್ಯೆಯನ್ನು ಗಮನಿಸದೆ ಸಮಾಜದ ಅಭಿವೃದ್ಧಿಗೆ ಸ್ಪಂದಿಸುತ್ತಿರುತ್ತಾರೆ. ಅವರಿಗೆ ವಿಮಾ ಒದಗಿಸಿರುವುದು ಶ್ಲಾಘನೀಯ ಎಂದು ಹೇಳಿದರು. ಪತ್ರಕರ್ತರಿಗೆ ಒಂದು ಸೆಕ್ಯೂರ್ ಇಲ್ಲ ಅನ್ನೋದು ನಿಮಗೆ ಗೊತ್ತಿದೆ. ಒಂದು ಸೆಕ್ಯೂರ್ ಇನ್ಕಮ್ ಏನು ನಾವು ಅಂದ್ಕೊಂಡಿರೋ ಹಾಗೆ ಇರೋದಿಲ್ಲ. ನಾವು ಮತ್ತು ನಮ್ಮ ಅಧ್ಯಕ್ಷರು ಬಂದಾಗ ಬಹಳಷ್ಟು ಮಾತಾಡಿದ್ದೀವಿ ಅದ್ರ ಬಗ್ಗೆ. ಬಾಂಡ್ ವಿತರಣಾ ಕಾರ್ಯಕ್ರಮವನ್ನು, ವಿಮಾ ಬಾಂಡ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ರಿಗೂ ಕೂಡ ಇವತ್ತು ತಾಲೂಕಿನ ಎಲ್ಲ ತಾಲೂಕಿನ ಎಲ್ಲ ಪತ್ರಕರ್ತರಿಗೂ ವಿಮಾ ಬಾಂಡನ್ನ ಪಾಲಿಸಿಯನ್ನು ವಿತರಿಸುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಇದು ಬಹಳ ಒಳ್ಳೆಯ ಕೆಲಸ. ಯಾಕೆಂದರೆ ಜನರ ಎಲ್ಲ ಸಮಸ್ಯೆಗಳನ್ನು ಸ್ಪಂದಿಸಿ ಅಧಿಕಾರಿಗಳ, ಜನಪ್ರತಿನಿಧಿಗಳ ಎಲ್ಲರ ಗಮನ ತಂದು ಜನಗಳಿಗೆ ಸ್ಪಂದಿಸ್ತಾನೆ ಇರ್ತೀವಿ. ಆದರೆ ನಿಮಗೆ ಸ್ಪಂದನೆ ನಾವು ಮಾಡಬೇಕಾಗುತ್ತೆ. ಅದರ ಅವಶ್ಯಕತೆ ಖಂಡಿತ ಇದೆ. ಹಾಗಾಗಿ ಎಲ್ಲ ನೋಡಿ, ಇವಾಗ SP ಅವ್ರಿಗೆ ಏನೋ ತೋರಿಸ್ತಾ ಇದ್ರು, ಚನ್ನರಾಯಪಟ್ಟಣದಲ್ಲಿ ಹೀಗಾಗಿದೆ, ಮತ್ತು ನಮಗೂ ಫೋನ್ಗಳು ಬರ್ತಾ ಇರುತ್ತೆ, ಮೇಡಮ್ ಇಲ್ಲಿ ಈ ಥರ ಪ್ರಾಬ್ಲಮ್ ಆಗಿದೆ, ಅಲ್ಲಾಗಿದೆ ಅಂತ. ನೀವು ಸಮಾಜಕ್ಕೆ ಸ್ಪಂದಿಸ್ತಾನೇ ಇದ್ದೀರಿ. ಆದರೆ ನಾನು ಕೆಲವ್ರು ಬಂದಾಗ ಕೇಳಿದೆ, ನಿಮ್ಮ ಇನ್ಕಮ್ ಎಷ್ಟು ಅಂದಾಗ ತುಂಬ ನಾಮಿನಲ್ ಆಗಿ ಹೇಳಿದ್ರು. ಇದ್ರ ಜೊತೆಗೆ ಅವರು ಇತರ ಕೆಲಸಗಳನ್ನ ಮಾಡಿಕೊಂಡು ಪತ್ರಕರ್ತರ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಹಲವಾರು ಪತ್ರಕರ್ತರು ಸಂಕಷ್ಟದಲ್ಲಿದ್ದಾರೆ, ಅದು ನಮಗೆ ಗೊತ್ತಿದೆ. ಹಾಗಾಗಿ ಇದೊಂದು ಪ್ರಯತ್ನ ಮಾಡಿದ್ರೆ ಹಲವಾರು ಪತ್ರಕರ್ತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಈ ಎರಡೂ ಪಾಲಿಸಿಗಳನ್ನು ನಿಮ್ಮ ಎಲ್ಲ ತಾಲೂಕಿನ ಪತ್ರಕರ್ತರು ಮಾಡಿಸಿ. ಮತ್ತೆ ವಿಶೇಷ ಆಹ್ವಾನಿತರಾದ ರವಿ ನಾಕಲಗೂಡು ಮಾತನಾಡಿ, ಕಾರ್ಯನಿರ್ವಹಿಸುತ್ತಿರುವ ವೇಳೆ ಜಿಲ್ಲಾ ಪತ್ರಕರ್ತರ ಸಂಘ ಹಿಂದಿನಿಂದ ಇಂದಿನವರೆಗೂ ಕೆಲಸ ಮಾಡುತ್ತಾ ಬಂದಿದೆ. ಕರುಣಾಮೂರ್ತಿ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಈಗ ವೇಣುಕುಮಾರ್ ವರೆಗೂ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಉತ್ತಮ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಆ ಕಾಲಘಟ್ಟದಲ್ಲಿ ಕೆಲಸ ಮಾಡಿದ್ದು ಇಡೀ ರಾಜ್ಯದಲ್ಲೇ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘ ಮಾದರಿಯಾಗಿದೆ. ಅದೇ ರೀತಿ ವೇಣುಕುಮಾರ್ ಅಧ್ಯಕ್ಷರಾದ ಮೇಲೆ ಕೆಸರಗದ್ದೆ ಓಟವನ್ನು ಮಾಡಿದ್ರು. ಇವತ್ತು ಬಾಂಡ್ ವಿತರಣೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಒಳ್ಳೆ ಕೆಲಸ. ನಿಜವಾಗ್ಲೂ ಕೂಡ ಪತ್ರಕರ್ತರಿಗೆ ಇದು ಅತ್ಯುತ್ತಮವಾದ ಒಳ್ಳೆ ಕೆಲಸ. ಒಳ್ಳೆಯದನ್ನ ಒಳ್ಳೆ ರೀತಿ ಹೇಳಬೇಕಾಗ್ತದೆ. ಇದು ವಿನೂತನವಾದಂತಹ ಒಂದು ಯೋಜನೆಯನ್ನ ತರುವ ಮೂಲಕ ಇದನ್ನ ಪತ್ರಕರ್ತರಿಗೆ ಪರಿಚಯಿಸುವಂತ ಕೆಲಸವನ್ನ ವೇಣುಕುಮಾರ್ ಇರ್ಬೋದು, ಸಂಘದ ಎಲ್ಲ ಪದಾಧಿಕಾರಿಗಳು ಹಿರಿಯ ಪತ್ರಕರ್ತರ ಮಾರ್ಗದರ್ಶನದಲ್ಲಿ ಇವತ್ತು ಮಾಡಿದ್ದಾರೆ. ಕ್ಯಾಲೆಂಡರ್ ಬಿಡುಗಡೆಯನ್ನ ಮಾಡಿದ್ದಾರೆ. ಪತ್ರಕರ್ತರ ಸಂಘಟನೆ, ಪತ್ರಕರ್ತರ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ನಡೀತಾ ಬಂದಿದೆ. ಇದಕ್ಕೆಲ್ಲವೂ ಕೂಡ ಕಾರಣ ಏನಾಗಿರುತ್ತೆ ಅಂದ್ರೆ ಹಿರಿಯರ ಮಾರ್ಗದರ್ಶನ ಇವತ್ತು ನಡೀತಾ ಇದೆ. ನಾವು ಹೇಳೋದು ಒಂದು ಏನಪ್ಪಾ ಅಂದ್ರೆ, ಶಿವಾನಂದ್ ಸರ್ ಇರ್ಬೋದು, ಮದನ್ ಗೌಡ್ರು ಸರ್ ಇರ್ಬೋದು, ಯಾವುದೇ ಹಿರಿಯ ಪತ್ರಕರ್ತರು ಏನ್ ಹೇಳ್ತೀವಿ ಅಂದ್ರೆ, ಸಂಘ ಯಾವಾಗಲೂ ಕೂಡ ಒಟ್ಟಾಗಿ ಹೋಗ್ಬೇಕು. ಸಂಘಟನೆಯಲ್ಲಿ ಬಲವಿದೆ. 4 ಜನ ಕಟ್ಟಿದಂತ ಸಂಘ ಇವತ್ತು 400 ಜನ ಪತ್ರಕರ್ತರು ಜಿಲ್ಲೆನಲ್ಲಿ ಒಟ್ಟಾಗಿ ಕೆಲಸ ಮಾಡುವ ಏಕೈಕ ಒಂದು ಸಂಘಟನೆ ಇದ್ರೆ ಅದು ಹಾಸನ ಜಿಲ್ಲಾ ಪತ್ರಕರ್ತರ ಸಂಘ ಅಂತ ಹೇಳ್ಬೇಕಾಗ್ತದೆ. ಇಡೀ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಸಂಘಗಳು ಒಡೆದು ಹಂಚಿ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಶಿವಾನಂದ ತಗಡೂರವರು, ಮದನ್ ಗೌಡ್ರ ನೇತೃತ್ವದಲ್ಲಿ ಸುಮಾರು 15 ಜಿಲ್ಲೆಗಳಲ್ಲಿ ಸಂಘಟನೆಯನ್ನ ಒಟ್ಟುಗೂಡಿಸುವ ಮೂಲಕ ಇವತ್ತು ರಾಜ್ಯ ಸರ್ಕಾರದೊಂದಿಗೆ ಶಿವಾನಂದ ತಗಡೂರವರು ಕೆಲಸವನ್ನು ಮಾಡ್ತಾ ಇದ್ದಾರೆ.
ಹಾಸನ ಜಿಲ್ಲೆ ಇವತ್ತಿಗೂ ಕೂಡ ಕಳೆದ 87 ವರ್ಷಗಳಿಂದ ಏಕೈಕ ಸಂಘಟನೆಯಾಗಿ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೆ. ಯಾವತ್ತೂ ಕೂಡ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಅದಕ್ಕೆ ಸಾಕ್ಷಿ ಯಾರಪ್ಪ ಅಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಪತ್ರಕರ್ತ ಸ್ನೇಹಿತರು ಈ ಸಂಘಟನೆಗೆ ಸಾಕ್ಷಿಯಾಗಿದ್ದೀವಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ವಹಿಸಿದ್ದರು. ಇದೇ ವೇಳೆ ಪತ್ರಕರ್ತರು ವಿಮಾ ಬಾಂಡ್ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್.ಟಿ. ಮೋಹನ್, ಕೆಎಂ ಹರೀಶ್, ಡಿಜಿ ಮೋಹನ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಬಿಸಿ ಶಶಿಧರ್ ಇತರರು ಉಪಸ್ಥಿತರಿದ್ದರು. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ಪಟ್ಟಣದ ಕೋರ್ಟ್ ಎದುರಿನ ರಸ್ತೆಯಲ್ಲಿ ವಿಚಾರಣೆಗೆ ಹಾಜರಾಗಲು ಆಗಮಿಸಿದ್ದ ಕುಟುಂಬವೊಂದರ ಮೇಲೆ ಸಿನಿಮೀಯ ಶೈಲಿಯಲ್ಲಿ ದಾಳಿಯೂ ನಡೆದಿದೆ. ಚನ್ನರಾಯಪಟ್ಟಣ ತಾಲೂಕಿನ ಅಂಕನಹಳ್ಳಿ ಗ್ರಾಮದ ಕುಟುಂಬವು ಕೌಟುಂಬಿಕ ಕಲಹದ ವಿಚಾರಣೆಗಾಗಿ ನ್ಯಾಯಾಲಯಕ್ಕೆ ಹಾಜರಾಗಿದ್ದ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ. ಅನೇಕ ಅಪರಿಚಿತ ಕಿಡಿಗೇಡಿಗಳ ಗುಂಪು ಕುಟುಂಬದ ಮೇಲೆ ದಾಳಿ ಮಾಡಿದ್ದು, ಈ ವೇಳೆ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ತಕ್ಷಣ ಚನ್ನರಾಯಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ದಾಳಿಗೆ ಕೌಟುಂಬಿಕ ಕಲಹ ಕಾರಣವಾಗಿದ್ದು, ಸಂಬಂಧಿತ ಪ್ರಕರಣದ ವಿಚಾರಣೆ ಇಂದು ನ್ಯಾಯಾಲಯದಲ್ಲಿ ನಡೆಯುತ್ತಿತ್ತು. Hey! ಗಾಂಧಿ ಭವನದ ರಂಗಸಿರಿ ಹಾಸನ ಸಹಯೋಗದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಹಮ್ಮಿಕೊಳ್ಳಲಾಗಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಎಚ್.ಆರ್. ಸ್ವಾಮಿ, ಸುವರ್ಣ ಮಹೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಎಚ್.ಪಿ. ಮದನ್ ಗೌಡ ಹಾಗೂ ಬಾನು ಮುಸ್ತಾಕ್ ಇವರನ್ನು ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಇತರರು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘಾಧ್ಯಕ್ಷ ಟಿ.ವಿ. ಶಿವಾನಂದ ತಗಡೂರು ಮಾತನಾಡಿ, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರುವ ಎಚ್.ಪಿ. ಮದನ್ ಗೌಡ ಇದುವರೆಗೂ ಒಳಿತಾಗುವ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಅವರ ಪಾತ್ರ ಮಹತ್ವವಾಗಿದೆ. ಸಾಂಸ್ಕೃತಿಕ ವಲಯಕ್ಕೆ ಹೋದರೆ ಅಲ್ಲೂ ಕೂಡ ತಮ್ಮ ಸಂಘಟನೆ ಇರುತ್ತದೆ. ಅಲ್ಮಿಡಿ ಶಾಸನ ಎಂದರೆ ಅನೇಕರಿಗೆ ಗೊತ್ತಿರಲಿಲ್ಲ. ಅದಕ್ಕೊಂದು ಮಹತ್ವ ಕೊಟ್ಟವರು ಮದನ್ ಗೌಡರು. ಇವರು ಕರ್ನಾಟಕ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ವೇಳೆ ಅಲ್ಮಿಡಿ ನಿರಂತರವಾಗಿ ಹೋಗಿ ಬಂದು ಈಗ ಗಮನ ಸೆಳೆದಿದ್ದಾರೆ ಎಂದು ಹೇಳಿದರು. ನಾನು ಆಗಲೇ ಹೇಳಿದೆ, ಎಲ್ಲರಲ್ಲಿ ಸಾಮಾನ್ಯರಾಗ್ತಾರೆ. ತಾಲೂಕಿಗೆ ಹೋದರೆ ತಾಲೂಕಿನ ಪತ್ರಕರ್ತರ ರೀತಿಯೇ ಆಗ್ತಾರೆ. ಜಿಲ್ಲೆಗೆ ಬಂದರೆ ಜಿಲ್ಲಾ ಪತ್ರಕರ್ತರ ರೀತಿ, ರಾಜ್ಯಕ್ಕೆ ಬಂದರೆ ರಾಜ್ಯ ಪತ್ರಕರ್ತರ ರೀತಿ, ಅಥವಾ ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬಂದರೆ ಅಲ್ಲೂ ಕೂಡ ಅವರ ಸ್ಥಾನವನ್ನು ಅಥವಾ ಅವರ ವ್ಯಕ್ತಿತ್ವವನ್ನು, ಅವರ ಪ್ರತಿಭೆಯನ್ನು ಅಲ್ಲಿ ಅನಾವರಣ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇಂಥದ್ದೇ ಬೇಕು, ಹೀಗೆ ಇರಬೇಕು ಅಂತೇಳಿ ಯಾವತ್ತೂ ಕೂಡ ಅವರು ಬಯಸ್ತಾರಲ್ಲ. ಆದರೆ ಏನಾದ್ರು ಒಳಿತಾಗುತ್ತೆ ಅಂದರೆ ಅದ್ರ ಜೊತೆ ನಿಲ್ತಾರೆ, ಅದ್ರ ಜೊತೆ ಬೆಂತಾಡ್ತಾರೆ, ಅದ್ರ ಜೊತೆ ಸಾಥ್ ಕೊಡ್ತಾರೆ. ಅದು ಅವ್ರದ್ದು ವಿಶೇಷವಾದ ಗುಣ. ಬಹುಶಃ ಅವರು ನಿಜವಾಗೂ ದ್ವೇಷನೇ ಮಾಡ್ಕೊಂಬಂದಿದ್ರೆ ಅದೆಷ್ಟು ಜನರ ದ್ವೇಷ ಅಥವಾ ಅದೆಷ್ಟು ಜನರ ಹೊಟ್ಟೆ ಕಿಚ್ಚನ್ನು ಅವ್ರ ಕೈ ಇಟ್ಕೋಬೇಕಾಯ್ತು ಲೆಕ್ಕ ಇಲ್ಲ. ಆದರೆ ಅದು ಯಾವುದನ್ನು ಕೂಡ ಮನಸ್ಸೊಳಗಡೆ ಇಟ್ಕೊಳ್ಳೋದಿಲ್ಲ. ಆ ಕ್ಷಣಕ್ಕೆ ಬಿಟ್ಬಿಡ್ತಾರೆ. ಮತ್ತೆ ಮುಂದೆ ಏನು ಅಂತ, ನಾಳೆ ಏನು ಅಂತ. ಭಾಳ ಜನರು ಒಂದು ಸಣ್ಣ ಅವಮಾನ ಅಥವಾ ಸಣ್ಣ ದ್ವೇಷವನ್ನು ಹೊಟ್ಟೆ ಒಳಗಡೆ ಇಟ್ಕೊಂಡು ಸಾಯೋ ತನಕ ಸಾಧಿಸುವಂಥವ್ರು ಅನೇಕರಿದ್ದಾರೆ. ಆದರೆ ಇವೆಲ್ಲದಕ್ಕೂ ಭಿನ್ನವಾಗಿ ನಿಲ್ಲುವಂಥವ್ರು ಮದನ್ ಗೌಡರು. ಹಾಗಾಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಟನೆ ಸಂದರ್ಭದಲ್ಲಿ, ರಾಜ್ಯ ಪತ್ರಕರ್ತರ ಸಂಘಟನೆಯ ಸಂದರ್ಭದಲ್ಲಿ ಅವರ ಪಾತ್ರ ಅತ್ಯಂತ ಮಹತ್ವವಾದದ್ದು. ಹಾಗಾಗಿ ನಾವು ಅವ್ರನ್ನ ಒಂದೇ ದೃಷ್ಟಿಯಲ್ಲಿ ಮದನ್ ಗೌಡರು ಪತ್ರಕರ್ತರು ಮಾತ್ರ ಅಂತೇಳಿ ಹೇಳ್ತೀವ, ಸಾಧ್ಯನೇ ಇಲ್ಲ. ಅವ್ರ ಸಾಂಸ್ಕೃತಿಕ ವಲಯಕ್ಕೆ ಹೋದರೆ ಅಲ್ಲೊಂದು ಅವ್ರದ್ದೇ ಆದಂಥ ಒಂದು ವಲಯ ಇದೆ. ಅಲ್ಲೂ ಸಂಘಟನೆಗಾರ, ಸಾಹಿತ್ಯ, ಒಬ್ಬರು ಸಾಹಿತ್ಯ ಅಂತೇಳಿ ನೋಡೋದಾದರೆ ಅಲ್ಲೂ ಲೇಖಕರಾಗಿ ಕವಿತೆಗಳನ್ನು ಬರೆಯೋದು, ಕವನ ಸಂಕಲನವನ್ನು ಹೊರತರುವ ಮೂಲಕ ಅಲ್ಲೂ ಕೂಡ ತಮ್ಮ ಅಚ್ಚನ್ನು, ಪ್ರತಿಭೆಯನ್ನು ಸಾಬೀತು ಮಾಡಿದ್ದಾರೆ. ಅದರ ಆಚೆಗೆ ಬಹುಶಃ ನಾವೆಲ್ಲರೂ ಓದ್ತೀವಿ ಇತಿಹಾಸದಲ್ಲಿ ಅಲ್ಮಿಡಿ ಶಾಸನ ಅಂತ ಅದೆಲ್ಲಿದೆ ಅಂತೇಳಿ ಭಾಳ ಜನರಿಗೆ ಭಾಳ ಹಿಂದೆ ಗೊತ್ತಿರಲಿಲ್ಲ. ಮತ್ತು ಜೊತೆಗೆ ಅಲ್ಲಿ ಹೋಗುವ ದಾರಿ ಕೂಡ
ಹೇಗೆ ಏನು ಎಂತ ಈ ಥರದ ಮಾಹಿತಿ ಇರಲಿಲ್ಲ. ಅದಕ್ಕೊಂದು ಮಹತ್ವತೆಯನ್ನು ತಂದುಕೊಟ್ಟವರು ಇಲ್ಲಿ HP ಮದನಗೌಡರು. ಬಹುಶಃ ಅಲ್ಮಿಡಿ ಶಾಸನವನ್ನು ಅವರ ಸಾಹಿತ್ಯ ಪರಿಷತ್, ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸಂದರ್ಭದಲ್ಲಿ ಅಲ್ಲಿ ನಿರಂತರವಾಗಿ ಹೋಗಿ ಅದಕ್ಕೊಂದು ಪ್ರತಿಮೆಯನ್ನು ಮಾಡಿ ಅದನ್ನು ಹೋಗಿ ಬರುವಂಥ ಎಲ್ರಿಗೂ ಅಲ್ಲಿ ಆ ಊರಿಗೆ ಬಂದು ಹೋದರೆ ಅದಕ್ಕೊಂದು ಮಹತ್ವತೆಯನ್ನು ತಂದುಕೊಟ್ಟಂಥ ಕೆಲಸವನ್ನು ಮಾಡಿದ್ದು ಕೂಡ HP ಮದನಗೌಡರು. ಹಾಗಾಗಿ ಮದನಗೌಡರನ್ನ ಈ ಸಂದರ್ಭದಲ್ಲಿ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ಈ ಸಲ ರಾಜ್ಯೋತ್ಸವ ಅವಾರ್ಡ್ ಆಗುವ ಸಂದರ್ಭದಲ್ಲಿ ಆ ಥರದೊಂದು ಸನ್ಮಾನ, ಅವರ ಗೌರವ, ಅದು ಇಡೀ ಸರ್ಕಾರ ಅವ್ರನ್ನ ಗುರುತಿಸುವಂಥ ಕೆಲಸ ಮಾಡಿದ್ದು ನಮಗೆ ನಿಮಗೆ ಎಲ್ಲರಿಗೂ ಹೆಮ್ಮೆ ತರುವಂಥ ಸಂಗತಿ. ರಾಜ್ಯಸಭಾ ಮಾಜಿ ಸದಸ್ಯ ಹನುಮಂತಯ್ಯ ಮಾತನಾಡಿ, ರಾಜ್ಯ ಪ್ರಶಸ್ತಿ ಪಡೆದಿರುವ HP ಮದನಗೌಡ ಅವರು ಪತ್ರಕರ್ತರಾಗಿ ಸಹಕಾರ ಚಳುವಳಿಯಲ್ಲಿ ತೊಡಗಿಸಿಕೊಂಡವರು. ಸಾಹಿತ್ಯ ಸೇವೆಯನ್ನು ಮಾಡುವ ಈ ಔದಾರ್ಯ ಎಲ್ಲರಿಗೂ ಇರುವುದಿಲ್ಲ. ಮದನಗೌಡ ಅವರು ಅಪರೂಪದ ಔದಾರ್ಯವನ್ನಿಟ್ಟುಕೊಂಡಿರುವಂತಹ ಬಹಳ ದೊಡ್ಡ ವ್ಯಕ್ತಿತ್ವ. ಅವರಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಈ ಪ್ರಶಸ್ತಿ ಬಂದಿರುವುದು ಸಂತೋಷ ತಂದಿದೆ. ಈ ವಯಸ್ಸಿನಲ್ಲಿ ಪ್ರಶಸ್ತಿ ಕೊಡುವುದರಿಂದ ಇನ್ನೂ ಹೆಚ್ಚು ಸಾಧನೆ ಮಾಡುವ ನಿರೀಕ್ಷೆ ಮೂಲಕ ಅವರಿಂದ ಹೆಚ್ಚು ಕೆಲಸ ಮಾಡಿಸಲು ಸಾಧ್ಯವಾಗುತ್ತದೆ. ಅಂತಹ ಅವಕಾಶ ಮದನಗೌಡರಿಗೆ ಬಂದಿರುವುದು ಹಾಸನ ಜಿಲ್ಲೆ ಹೆಮ್ಮೆ ಪಡುವಂತಾಗಿದೆ ಎಂದು ಶ್ಲಾಘಿಸಿದರು. ಹಾಸನದಲ್ಲಿ ಸ್ವಲ್ಪ ಆ ರೀತಿ ಕಷ್ಟವೇ ನಿರೀಕ್ಷೆ ಮಾಡೋದು. ಬಂದವರು ಓದ್ತಾರೆ, ಪಾರಯ್ಯ ನಮ್ಮ ಕೆಲಸ ಬೇಕಾದಷ್ಟವೇ ಅಂತಾರೆ. ಆದರೆ ಬಂದವರನ್ನ ಮನೆ ತಲುಪಿದ್ರ ಇಲ್ವೋ ಅಂತ ಕೇಳೋದಿದೆಯಲ್ಲ, ಆ ರೀತಿ ವಿಚಾರ ಮಾಡೋದಿದೆಯಲ್ಲ, ಬಹಳ ಮಹತ್ವದ ಕೆಲಸ. ಪತ್ರಕರ್ತರಾಗಿ ಸಹಕಾರ ಚಳುವಳಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಾಹಿತ್ಯದ ಸೇವೆಯನ್ನು ಮಾಡುವ ಈ ಔದಾರ್ಯ ಎಲ್ರಿಗೂ ಇರೋದಿಲ್ಲ. ಮದನಗೌಡ ಅವರು ಅಂತ ಅಪರೂಪದ ಔದಾರ್ಯವನ್ನ ಇಟ್ಕೊಂಡಿರ್ತಕ್ಕಂಥ ಬಹಳ ದೊಡ್ಡ ವ್ಯಕ್ತಿತ್ವ. ಅವರಿಗೆ ಚಿಕ್ಕ ವಯಸ್ಸಿನಲ್ಲಿ ಈ ಪ್ರಶಸ್ತಿ ಬಂದಿದೆ ಅಂತ ಬಹಳ ಜನ ಹೇಳ್ತಿದ್ರು. ನನಗೆ ಖುಷಿ ಆದದ್ದು, ತೀರಾ ಅಣ್ಣನ್ ಮುದುಕಾದ ಪ್ರಶಸ್ತಿ ಕೊಟ್ಟರು ಪ್ರಯೋಜನಕ್ಕೆ ಬರಲ್ಲ ಅದು. ಅಯ್ಯೋ ಈಗ ಬಂದದ್ ಬಿಡಪ್ಪ, ಇವತ್ತು ನಾಳೆನ ಓದ್ತೀನಿ ಅಂತಿರ್ತಾರೆ. ಸ್ವಲ್ಪ ವಯಸ್ಸಿದ್ದಾಗ ಬಂದ್ರೆ ಸ್ವಲ್ಪ ಆದ್ರೂ ಖುಷಿ ಪಡ್ತಾರೆ. ಬಂದುಡ್ಡಲ್ಲಿ ಒಂದು 4 ಜನಕ್ಕೆ ಊಟ ನಾನು ಹಾಕ್ಸಿ ಅವನು ಉಂಡು ಸಂತೋಷ ಪಡ್ತಾನೆ, 4 ಜನಕ್ಕೆ ಸಹಾಯ ಮಾಡ್ತಾನೆ. ಇನ್ನು ಮುಂದೆ ನಾನು ಮಾಡ್ಬೇಕಾದ ಕೆಲಸ ಬಹಳ ಇದೆ ಕಣ್ರಿ ಎನ್ನುವ ಹೆಮ್ಮೆ, ಅಭಿಮಾನ ಅವನಿಗೆ ಹುಟ್ಟುತ್ತದೆ. ಆದ್ರಿಂದ ತುಂಬಾ ಚಿಕ್ಕವರಿಗೆ ಕೊಡಬೇಕು ಅಂತ ನಾನು ಹೇಳೋದಿಲ್ಲ, ಆದ್ರೆ ಸ್ವಲ್ಪ ಸಾಧನೆ ಮಾಡಿದವ್ರಿಗೆ ಕೊಟ್ರೆ ಇನ್ನು ಹೆಚ್ಚು ನಿರೀಕ್ಷೆ, ಹೆಚ್ಚು ಕೆಲಸ ಅವರಿಂದ ಮಾಡಿಸೋದಕ್ಕೆ ಸಾಧ್ಯ ಆಗ್ತದೆ. ಅಂತ ಅವಕಾಶ ಮದನಗೌಡ ಅವರಿಗೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ಬಂದಿರೋದು ತುಂಬಾ ತುಂಬಾ ಅವರು ಹೆಮ್ಮೆ ಪಡಬಹುದಾದ್ದು, ಹಾಸನ ಜಿಲ್ಲೆ ಕೂಡ ಹೆಮ್ಮೆ ಪಡಬಹುದಾದದ್ದು ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಅವರು ಈ ಸಂದರ್ಭದಲ್ಲಿ ಹೊರತರಲಾಗಿದ್ದ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಸುವರ್ಣ ಸಂಭ್ರಮ ಪ್ರಶಸ್ತಿಗೆ ಭಾಜನರಾಗಿದ್ದ ಹಿರಿಯ ಪತ್ರಕರ್ತ HP ಮದನಗೌಡ, ಸಾಹಿತಿ ಬಾನು ಮುಸ್ತಾಕ್, HL ಸ್ವಾಮಿ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ HR ಸ್ವಾಮಿ, ರಂಗಸಿರಿ ಕಾರ್ಯದರ್ಶಿ P ಶಾಡ್ರಕ್, ಕೇಶವರೆಡ್ಡಿ ಹಾಂದ್ರಾಳ್, ರಾಜ್ಯ ಕಾರ್ಯಕಾರಿ ವಿಶೇಷ ಆಹ್ವಾನಿತರಾದ ರವಿ ನಾಕಲಗೂಡು, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ HT ಮೋಹನ್, KM ಹರೀಶ್, DG ಮೋಹನ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ BC ಶಶಿಧರ್ ಇತರರು ಉಪಸ್ಥಿತರಿದ್ದರು. ಇದೀಗ ಜಾಹೀರಾತು. ಸಮಸ್ತ ನಾಡಿನ ಜನತೆಗೆ 2025ರ ಹೊಸ ವರ್ಷ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ದಿವಾಕರ್ GS, ಗಾಂಧಿನಗರ. ಸಮಸ್ತ ನಾಡಿನ ಜನತೆಗೆ 2025ರ ಹೊಸ ವರ್ಷ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಹೂವಣ್ಣ, ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು, ಹಾಲಿ ಸದಸ್ಯರು. ದಿ ಕನ್ಸ್, ಹಾಸನದ ಆಭರಣ ಪ್ರಿಯರ ಅಚ್ಚುಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್. ದಿ ಕನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ನ ವಿಶೇಷತೆಗಳು: ನಮ್ಮಲ್ಲಿ ಶುಭ ಸಮಾರಂಭಗಳಿಗೆ ಬೇಕಾಗುವ ಅಮೂಲ್ಯವಾದ ಮಾಂಗಲ್ಯ ಸರಗಳು, ಓಲೆಗಳು, ಬ್ರಾಸ್ಲೆಟ್ಗಳು ಮತ್ತು ಎಲ್ಲ ರೀತಿಯ ಆಭರಣಗಳು ಲಭ್ಯವಿದೆ. ಸಿಲ್ವರ್ ಆರ್ಟಿಕಲ್ಗಳು ಕೂಡ ಲಭ್ಯವಿದ್ದು ಎಲ್ಲ ಆಭರಣಗಳ ಮೇಲೆ ವಿಶೇಷ ರಿಯಾಯಿತಿ ದೊರೆಯುತ್ತವೆ. ದಿ ಕನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್, ಶುಭಾ ಸ್ಕ್ವೇರ್, BM ರೋಡ್, ಹಾಸನ. ಫೋನ್ ನಂಬರ್ 9008999560 ಮತ್ತು 0817242452590. ಚಿನ್ನಾಭರಣಗಳಿಗೆ ಮತ್ತೊಂದು ಹೆಸರು ದಿ ಕನ್ಸ್. ಹಾಸನದ ಆಭರಣ ಪ್ರಿಯರ ಅಚ್ಚುಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್.
ಕ್ಯಾನ್ಸ್ ಗೋಲ್ಡನ್ ಡೈಮಂಡ್ಸ್ ಕಡೆಯಿಂದ ಮಾತಾಡ್ತಿರೋದು. ಡಿಸೆಂಬರ್ 10ರಿಂದ 31ರವರೆಗೆ ಇಯರ್ನಿಂಗ್ ಆಫರ್ ನಡೀತಾ ಇದೆ. 1 ಗ್ರಾಮ್ ಚಿನ್ನ ತೆಗೆದುಕೊಂಡರೆ 2 ಗ್ರಾಮ್ ಬೆಳ್ಳಿ ಉಚಿತವಾಗಿ ಸಿಗುತ್ತದೆ. 10 ಗ್ರಾಮ್ ಚಿನ್ನ ತೆಗೆದುಕೊಂಡರೆ 20 ಗ್ರಾಮ್ ಬೆಳ್ಳಿ ಉಚಿತವಾಗಿ ಸಿಗುತ್ತದೆ. ಹಾಗೆ ಸಿಲ್ವರ್ ಕಾಲ್ ಚೈನ್ ಮತ್ತು ಕಾಲುಂಗುರದ ಮೇಲೆ ವೇಸ್ಟೇಜ್ ಮೇಕಿಂಗ್ ಇರುವುದಿಲ್ಲ. ಇದರ ಜೊತೆ ಲಕ್ಕಿ ಡ್ರಾ ಆಫರ್ ಕೂಡ ಇದೆ. ಆಕ್ಟಿವಾ ಸ್ಕೂಟರ್ ವಿನ್ ಆಗಬಹುದು. ನೀವು ಎಷ್ಟು ಗ್ರಾಮ್ ಚಿನ್ನ ತೆಗೆದುಕೊಳ್ಳುತ್ತೀರೋ ಅಷ್ಟು ಕೂಪನ್ ನಿಮಗೆ ಸಿಗುತ್ತದೆ. 1 ಗ್ರಾಮ್ ತೆಗೆದುಕೊಂಡರೆ 1 ಗ್ರಾಮ್ ಕೂಪನ್ ಸಿಗುತ್ತದೆ. 5 ಗ್ರಾಮ್ ತೆಗೆದುಕೊಂಡರೆ 5 ಕೂಪನ್ ಲಕ್ಕಿ ಕೂಪನ್ಸ್ ನಿಮಗೆ ಸಿಗುತ್ತದೆ. 20 ಗ್ರಾಮ್ ತೆಗೆದುಕೊಂಡರೆ 20 ಲಕ್ಕಿ ಕೂಪನ್ಸ್ ನಿಮಗೆ ಸಿಗುತ್ತದೆ. ಬೇಗ ಬಂದು ಅವಕಾಶಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಕನ್ಸಿಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು. ವರುಣ್ ಗ್ರೂಪ್ ಆಫ್ ಕಂಪನಿ, ಹೋಟೆಲ್ ವರುಣ್ ಮ್ಯಾನ್ಷನ್, ಬೆಂಗಳೂರು ಮಂಗಳೂರು ಹೈವೇ, ಬೋನಹಳ್ಳಿ ಸರ್ಕಲ್, ಹಾಸನ. ಹೊಸ ವರ್ಷಾಚರಣೆಯ ಸಂಭ್ರಮಕ್ಕೆ ಎಲ್ಲಿ ಹೋಗಬೇಕಂತ ಚಿಂತೆಯಲ್ಲಿದ್ದೀರಾ? ಹಾಗಿದ್ದರೆ ನಿಮಗೊಂದು ಸದಾವಕಾಶ. ಹೋಟೆಲ್ ವರುಣ್ ಮ್ಯಾನ್ಷನ್ ನಲ್ಲಿ ನ್ಯೂ ಇಯರ್ ಪಾರ್ಟಿ 2025 ಸೆಲೆಬ್ರೇಟ್ ಮಾಡಲಾಗ್ತಿದೆ. ಡಿಸೆಂಬರ್ 31ರ ರಾತ್ರಿ 7:30ರಿಂದ ಹೋಟೆಲ್ ವರುಣ್ ಮ್ಯಾನ್ಷನ್ ನ ಆವರಣದಲ್ಲಿ ಫೈರ್ ವರ್ಕ್ಸ್, ಡ್ಯಾನ್ಸ್ ಫ್ಲೋರ್, ಫನ್ ಆಕ್ಟಿವಿಟೀಸ್, ಲಕ್ಕಿ ಡ್ರಾಪ್, ಲೈವ್ ಕೌಂಟರ್ಸ್, ಕೇಕ್ ಕಟಿಂಗ್, ಅನ್ಲಿಮಿಟೆಡ್ ವೆಜ್ ಮತ್ತು ನಾನ್ ವೆಜ್ ಬಫೆಟ್ ನಿಮಗಾಗಿ ಕಾಯ್ತಾ ಇದೆ. ಕಪಲ್ಗೆ 3,000 ರೂಪಾಯಿಗಳು ಮಾತ್ರ. ಹಿಂದೆ ಸಂಪರ್ಕಿಸಿ 9364011747, 9364011737, 9980909897. ಹೋಟೆಲ್ ವರುಣ್ ಮ್ಯಾನ್ಷನ್, ಬೆಂಗಳೂರು ಮಂಗಳೂರು ಹೈವೇ, ಬೋನಹಳ್ಳಿ ಸರ್ಕಲ್, ಹಾಸನ. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ 16 ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ 2025-26ನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಚಿನ್ನದ ಮೇಲಿನ ಸಾಲಕ್ಕೆ ಬಡ್ಡಿ ಕಟ್ಟಿ ಸುಸ್ತಾಗಿದೆಯಾ? ನೋ ವರೀಸ್. whitegold.moneyಗೆ ಭೇಟಿ ಮಾಡಿ ನಿಮ್ಮ ಸಾಲವನ್ನ ತೀರಿಸಿಕೊಳ್ಳಿ. ಮೊದಲನೇ ಸಲ ಅವಳನ್ನ ಎತ್ಕೊಂಡಾಗ ಶ್ರೀಮಂತನಂತೆ ಭಾಸವಾಯಿತು. ಇಂಥ ಸಂದರ್ಭಕ್ಕೆ ಬೆಲೆ ಇದೆಯಾ? ನನ್ನ ಹತ್ರ ಅವಳಿಗೆ ಕೊಡಕ್ಕೆ ಏನೂ ಇಲ್ದಿದ್ರು ಅವಳಿಚ್ಛೆಯಂತೆ ಚಿಕ್ಕದಾಗಿ ಲಗ್ನ ಮಾಡಿಸ್ಕೊಟ್ಟೆ. ಆಗ ಸ್ವಲ್ಪ ಚಿನ್ನ ಮಾರಬೇಕಾಗಿ ಬಂತು. ವೈಟ್ ಗೋಲ್ಡ್ನೊಂದಿಗೆ ಗೌರವ ಇದೆ, ಅದೇ ಮುಖ್ಯ ತಾನೇ. ನೀವು ಕೂಡ ಒಂದ್ಸಲ whitegold.moneyನ ವಿಸಿಟ್ ಮಾಡಿ. ಅಂಡ್ ರಿಮೆಂಬರ್, ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ, ನಾನು ಕೂಡ ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ. ಎಸ್ಪಿ ಮೊಬೈಲ್ ಹಾಸನದ ಸ್ಟೇಟಸ್ ಹಾಲ್ ಬಳಿ ಇರುವ ಎಸ್ಪಿ ಮೊಬೈಲ್ಸ್ ತಮ್ಮ ಫಸ್ಟ್ ಆನಿವರ್ಸರಿ, ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಪ್ರಯುಕ್ತ ಮೆಗಾ ಬಂಪರ್ ಆಫರ್ಸ್ ಕೊಡ್ತಾ ಇದೆ. ಯಾವುದೇ ಸ್ಮಾರ್ಟ್ ಫೋನ್ ಕೊಂಡಲ್ಲಿ 3,000 ರು ಮೌಲ್ಯದ ಉಡುಗೊರೆಯನ್ನ ಪಡೆಯಿರಿ. 10,000ಕ್ಕೂ ಮೇಲ್ಪಟ್ಟ ಸ್ಮಾರ್ಟ್ ಫೋನ್ ಖರೀದಿಗೆ ಆಕ್ಸೆಸರೀಸ್ ಮೇಲೆ 75% ಡಿಸ್ಕೌಂಟ್ ಸಿಗ್ತಾ ಇದೆ. ನಿಮ್ಮ ಹಳೆಯ ಸ್ಮಾರ್ಟ್ ಫೋನ್ ಕೊಟ್ಟು ಎಕ್ಸ್ಚೇಂಜ್ ನಲ್ಲಿ ಹೊಸ ಸ್ಮಾರ್ಟ್ ಫೋನ್ ಸಹ ಪಡೆಯಬಹುದು. ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮೇಳ. ಸಿಬಿಲ್ ಸ್ಕೋರ್ ಇಲ್ಲದೆ ಇದ್ರೂ ಸಹ ಕಡಿಮೆ ಬಡ್ಡಿ ದರದಲ್ಲಿ ಸ್ಮಾರ್ಟ್ ಫೋನ್ ಖರೀದಿಸಬಹುದು. ಈ ಬಂಪರ್ ಆಫರ್ಸ್ ಡಿಸೆಂಬರ್ 18ರಿಂದ ಡಿಸೆಂಬರ್ 31ರವರೆಗೆ ಮಾತ್ರ. ಬನ್ನಿ, ಖರೀದಿಸಿ. ಈ ನ್ಯೂ ಇಯರ್ ಅನ್ನ ಆನಂದವಾಗಿ ಆಚರಿಸಿ. ಎಸ್ಪಿ ಮೊಬೈಲ್ಸ್, ಸ್ಥಳ ಗಂಧದಕೋಟೆ ಎದುರು, ಆರ್ಸಿ ರಸ್ತೆ, ಹಾಸನ. ಕಾಂಟ್ಯಾಕ್ಟ್ 9035937854, 8197265252 ಮತ್ತು 8073743652. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು
ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ಮತ್ತೊಮ್ಮೆ ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ಸಕಲೇಶಪುರ ತಾಲೂಕಿನ ಬಾಳೆಕೆರೆ ಅರಣ್ಯ ಪ್ರದೇಶದಲ್ಲಿ 1 ವರ್ಷದ ಕಾಡಾನೆ ಮರಿ ಮೃತಪಟ್ಟಿದೆ. ಹೊಟ್ಟೆ ಬಗೆದ ಸ್ಥಿತಿಯಲ್ಲಿ ಮರಣ ಹೊಂದಿದ ಮರಿಯಾನೆ ಶವ ಅರಣ್ಯ ಪ್ರದೇಶದಲ್ಲಿ ಪತ್ತೆಯಾಗಿದೆ. ಅಂಬಾರಿ ಆನೆ ಅರ್ಜುನ ಮೃತಪಟ್ಟ ಸ್ಥಳದ ಹತ್ತಿರವೇ ಈ ಘಟನೆ ನಡೆದಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸದಾ ಕಾರ್ಯಪ್ರವೃತ್ತವಾಗಿ ತಮ್ಮ ಕರ್ತವ್ಯ ನಿರ್ವಹಿಸುವ ಪತ್ರಕರ್ತರಿಗೆ ವಿಮೆ ಅತಿ ಅಗತ್ಯವಾಗಿದೆ. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ. ಮತ್ತು ವಿಚಾರಣೆಗೆ ಆಗಮಿಸಿದ ಕುಟುಂಬದ ಮೇಲೆ ಕೋರ್ಟ್ ಮುಂದೆಯೇ ಅಟ್ಯಾಕ್, ಇಬ್ಬರಿಗೆ ಗಂಭೀರ ಗಾಯ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.